ವರ್ಲ್ಡ್ ಮೆಡಿಟೇಷನ್ ಡೇ ಅನ್ನು ಆಚರಿಸ್ತಾ ಇರ್ತಕ್ಕಂಥ ಬಹಳ ಒಂದು ಸಂತೋಷದ ವಿಷಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮುನ್ನುಡಿಯನ್ನ ಬರೀತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ಯಾನ ದಿನಾಚರಣೆ ಆಗ್ತಿರುವಂಥದ್ದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ? 193 ದೇಶಗಳನ್ನ ಒಳಪಡಿಸಿದಾಗ ಒಟ್ಟಿಗೆ 177 ದೇಶಗಳು ಒಪ್ಕೊಂಡಿದ್ದನ್ನ ಯೋಗದಲ್ಲಿ ಯೋಗಾಸನ ಒಂದು ಭಾಗ, ಧ್ಯಾನನೂ ಕೂಡ ಒಂದು ಭಾಗ. ಯೋಗ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಬೆರಳಿಕೆ ಜನ ಮಾಡ್ತಿದ್ರು. ನಮಗೆ ದೇಹಕ್ಕೆ ಬೇಕಂತ ಮನಸ್ಸಿಗೆ ಬೇಕಂತ ವಿಶ್ರಾಂತಿನ ಕೊಡಲ್ಲ, ಒತ್ತಡಕ್ಕೊಳಗ ಸಹಜ. ಯಾಕೆ ಧ್ಯಾನವನ್ನ ಮಾಡಬೇಕು? ಮಾನಸಿಕ ಆರೋಗ್ಯನ ಕಾಪಾಡಿಕೊಳ್ಳೋದ್ರಲ್ಲಿ ಧ್ಯಾನ. ಮಾನಸಿಕ ಒತ್ತಡದಲ್ಲಿ ಯಾಕೆ ಡಿಸೆಂಬರ್ 21ನೇ ಧ್ಯಾನ ದಿನವನ್ನು ಆಚರಿಸಬೇಕು ಅಂತಂದ್ರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಈ ಚಳಿಗಾಲ ಮಾಗಿ ಮಾಸದಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಧ್ಯಾನ ದಿನ ಆಚರಿಸ್ತಕ್ಕಂಥ ಬಹಳ ಒಂದು ವಿಶೇಷವಾಗಿದೆ. ಧ್ಯಾನವನ್ನ ಯಾರೆಲ್ಲ ಮಾಡಬಹುದು? ಧ್ಯಾನವನ್ನು ಯಾರು ಬೇಕಾದ್ರೂ ಮಾಡಬಹುದು, ಯಾಕೆಂದ್ರೆ ಇದಕ್ಕೆ ಒಂದು ಮಿತಿ ಇಲ್ಲ. ಎಷ್ಟು ನಿಮಿಷ ಧ್ಯಾನ ಮಾಡಬೇಕು? ಅವರುಗಳ ದಿನದಲ್ಲಿ ಕನಿಷ್ಠ ಒಂದು 20 ನಿಮಿಷ ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಮೊಟ್ಟ ಮೊದಲ ಬಾರಿಗೆ ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಿದೆ. ಕ್ಷೇಮ, ಶಾಂತಿ, ಅರಿವನ್ನು ಉತ್ತೇಜನ ಮಾಡುವಂತಹ ಉದ್ದೇಶದಿಂದ ಧ್ಯಾನಾಚರಣೆಯನ್ನು ಮಾಡಲಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಮೈಸೂರಿನ ಖ್ಯಾತ ಯೋಗಾಚಾರ್ಯರು ಡಾಕ್ಟರ್ BP ಮೂರ್ತಿಯವರು ನನ್ನೊಂದಿಗಿದ್ದಾರೆ. ಹಾಗಿದ್ರೆ ಧ್ಯಾನವನ್ನು ಯಾಕೆ ಮಾಡಬೇಕು, ಧ್ಯಾನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಸ್ವತಃ ನಾನೀಗ ಯೋಗಾಚಾರ್ಯ ಡಾಕ್ಟರ್ BP ಮೂರ್ತಿಯವರನ್ನ ನಾನು ಮಾತಾಡಿಸಿ ಹೋಗ್ತೀನಿ. ಸರ್, ಮೊದಲನಾಗಿ ಇದೇ ಮೊದಲ ಬಾರಿಗೆ ವಿಶ್ವ ಧ್ಯಾನ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲಾಗ್ತಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ? ಯಾಕೆ ಧ್ಯಾನವನ್ನು ಮಾಡಬೇಕು, ಧ್ಯಾನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನುವಂಥದ್ದು? ಸರ್ ನಮಸ್ಕಾರ. ಇವತ್ತು ಒಂದು ಅಂತಾರಾಷ್ಟ್ರೀಯ ಧ್ಯಾನ ದಿನ ಅಥವಾ ವರ್ಲ್ಡ್ ಮೆಡಿಟೇಷನ್ ಡೇ ಅನ್ನು ಆಚರಿಸ್ತಾ ಇರ್ತಕ್ಕಂಥ ಬಹಳ ಒಂದು ಸಂತೋಷದ ವಿಷಯ. ಏಕೆಂದರೆ ಮನುಷ್ಯನ ಆರೋಗ್ಯಕ್ಕೆ, ಅದು ದೈಹಿಕ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯನೇ ಕಾರಣ ಅಂತ ಹೇಳ್ತೀವಿ. ನಮ್ಮ ದೈಹಿಕ ಆರೋಗ್ಯದ ಒಂದು ಅನಾರೋಗ್ಯಕ್ಕೆ ಹೆಚ್ಚಿನ ಒಂದು 80% ಕಾರಣ ನಮ್ಮ ಮನಸ್ಸು ಅಂತ ಹೇಳ್ತೀವಿ. ಅಂದರೆ ಮಾನಸಿಕನೂ ಆರೋಗ್ಯವಾಗಿದೆ, ದೈಹಿಕವಾಗೂ ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳಿ ನಾವು ಆ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯನ ಕಾಪಾಡಿಕೊಳ್ಳೋದ್ರಲ್ಲಿ ಧ್ಯಾನ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದನ್ನು ಮನಗಂಡಂಥ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನಿದೆ, ಆ ಒಂದು ಸಂಸ್ಥೆ ಇದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ಯಾನ ದಿನವನ್ನಾಗಿ ಡಿಸೆಂಬರ್ 21 ಆಚರಿಸ್ತಾ ಇದ್ದಾರೆ. ಯಾಕೆ ಡಿಸೆಂಬರ್ 21ನೇ ಧ್ಯಾನ ದಿನವನ್ನು ಆಚರಿಸಬೇಕು ಅಂತಂದರೆ, ಇದು ಸುಗ್ಗಿಯ ಕಾಲ. ಒಂದು ರೀತಿಯಲ್ಲಿ ನಮಗೆ ಹೇಳಬೇಕಂದ್ರೆ ಒಂದು ಮಾಗಿಯ ಕಾಲ ಅಂತೇಳಿ ಸುಗ್ಗಿಯ ಕಾಲ ಅಂತ ಹೇಳ್ತೀವಿ. ಹಾಗಾಗಿ ಈ ದಿನ ಮತ್ತೆ ಬಹಳ ಪ್ರಾಶಸ್ತ್ಯವಾದ ದಿನ. ಇಮ್ಯುನಿಟಿ ಚೆನ್ನಾಗಿರುತ್ತೆ ಈ ಚಳಿಗಾಲ ಮಾಗಿ ಮಾಸದಲ್ಲಿ. ಅಂಥ ಒಂದು ಸಂದರ್ಭದಲ್ಲಿ ಧ್ಯಾನ ದಿನ ಆಚರಿಸ್ತಕ್ಕಂಥ ಬಹಳ ಒಂದು ವಿಶೇಷವಾಗಿದೆ. ಈ ವರ್ಷದ ಒಂದು ಧ್ಯಾನದ ದಿನದ ಒಂದು ಥೀಮ್ ಏನಪ್ಪ ಅಂತಂದರೆ ಇನ್ನರ್ ಪೀಸ್ ಮತ್ತು ಗ್ಲೋಬಲ್ ಹಾರ್ಮೋನಿ ಅಂತ ಹೇಳಿ. ಅಂದರೆ ನಮ್ಮ ಮನಸ್ಸಿನ ಒಂದು ಅಂತರ್ಶಾಂತತೆ ಮತ್ತು ಇಡೀ ಒಂದು ಪ್ರಪಂಚದ ಒಂದು ಸಮನ್ವಯತೆಗೆ ಕಾರಣವಾಗುತ್ತೆ ಅಂತೇಳಿ ಒಂದು ಥೀಮನ್ನು ಇಟ್ಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಮನುಷ್ಯನಿಗೆ ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಏಕೆಂದರೆ ನಾವು ಆರೋಗ್ಯ ಅನ್ಬೇಕಾದ್ರೆ ನೈತಿಕ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಅಂತೇಳಿ ಅದರಲ್ಲಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯ ನಮಗೆ. ಆ ಒಂದು ಮಾನಸಿಕ ಆರೋಗ್ಯನ ಕೊಡೋ ನಿಟ್ಟಿನಲ್ಲಿ ಈ ಒಂದು ಧ್ಯಾನ ತುಂಬ ಸೂಕ್ತವಾಗಿದೆ, ಬಹಳ ಉಪಯುಕ್ತವಾಗಿದೆ. ಧ್ಯಾನವನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಮನಸ್ಸನ್ನು ಯಾವಾಗ ನಾವು ಶಾಂತವಾಗಿ, ತಾಳ್ಮೆಯಿಂದ, ನೆಮ್ಮದಿಯಿಂದ, ಸಮಾಧಾನವಾಗಿ ಇಟ್ಕೊಳ್ತೀವೋ ಆವಾಗ ನಮ್ಮ ಥಾಟ್ಸು ಕ್ಲಾರಿಟಿ ಇರುತ್ತೆ. ನಮ್ಮ ಥಾಟ್ಸಲ್ಲಿ ಒಂದು ರೀತಿಯಲ್ಲಿ ಮೈಂಡ್ ಕ್ಲಿಯರ್ ಆಗಿರುತ್ತೆ, ಅದು ಒಂದು. ಆಮೇಲೆ ಎರಡನೇದು ಸ್ಟ್ರೆಸ್ಸು ರಿಲೀಸ್ ಆಗ್ತಾ ಹೋಗ್ತಿದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಧ್ಯಾನದಿಂದ. ಹಾಗೆಯೇ ಈ ಒಂದು ಧ್ಯಾನದಿಂದ ನಮಗೆ ದೈಹಿಕ ಕಾಯಿಲೆಗಳಂತ, ಈಗ ನಮಗೆ ಹೈ BP ಆಗ್ಬೋದು, ಹೈ ಬ್ಲಡ್ ಪ್ರೆಷರ್ ಆಗ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗ್ಬೋದು, ಆಮೇಲೆ ಮಾನಸಿಕ ಖಿನ್ನತೆ ಆಗ್ಬೋದು, ಆಂಗ್ಸೈಟಿ ಆಗ್ಬೋದು, ಇಂಥ ಸಮಸ್ಯೆಗಳಿಗೆ ಧ್ಯಾನ ಬಹಳ ಉಪಯುಕ್ತವಂಥ ಒಂದು ವಿಧಾನ, ಒಂದು ಸಾಧನ, ಒಂದು ಮಾರ್ಗ ಅಂತ ಹೇಳ್ಬೋದು. ಓಕೆ ಸರ್, ಈಗ ಧ್ಯಾನವನ್ನು ಮಾಡಬೇಕು, ಧ್ಯಾನ ಮಾಡೋದ್ರಿಂದ ಇಷ್ಟು ಬೆನಿಫಿಟ್ಗಳನ್ನ ಹೇಳಿದ್ರಿ. ಹಾಗಿದ್ರೆ ಧ್ಯಾನವನ್ನು ಯಾರೆಲ್ಲ ಮಾಡ್ಬೋದು, ಯಾವ ಸಮಯದಲ್ಲಿ ಮಾಡಿದ್ರೆ ನಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು? ಧ್ಯಾನಕ್ಕೆ ಯಾವುದೊಂದು ಮಿತಿ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಯೋಗಾಸನಗಳು ಮಾಡಬೇಕಾದ್ರೆ ನಾವು ಹೇಳ್ತೀವಿ ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು, ಬೆಳಗ್ಗೆದ ಸಂಜೆ ಸಮಯ ಸೂಕ್ತ ಅಂತ ಹೇಳ್ತೀವಿ. ಆದರೆ ಬೆಳಗಿನ ಮತ್ತು ಸಂಜೆಯ ಕಾಲ ಧ್ಯಾನಕ್ಕೆ ಸೂಕ್ತ, ತಂಪಾದ ವಾತಾವರಣದಲ್ಲಿ ಮಾಡೋದಕ್ಕೆ ಸೂಕ್ತ. ಆದರೆ ಯಾವುದೇ ಸಮಯದಲ್ಲಿ ಮಾಡ್ಬೋದು. ಧ್ಯಾನವನ್ನು ಯಾರು ಬೇಕಾದರೂ ಮಾಡ್ಬೋದು, ಏಕೆಂದರೆ ಇದಕ್ಕೊಂದು ಮಿತಿ ಇಲ್ಲ. ಏಕೆಂದರೆ ಹೈ BP ಇದ್ದವರು ಮಾಡ್ಬೋದು, ಹೃದಯ ತೊಂದರೆ ಇದ್ದವರು ಮಾಡ್ಬೋದು, ದೇಹದಲ್ಲಿ ನ್ಯೂನತೆಗಳಿದ್ದರೂ ಕೂಡ ಮಾಡ್ಬೋದು. ಆದರೆ ಮಾಡುವಾಗ ಭಾಳ ಒಂದು ಶಾಂತವಾದ ವಾತಾವರಣದಲ್ಲಿ, ಒಂದು ರೀತಿಯ ಪ್ರಶಾಂತವಾದ ವಾತಾವರಣದಲ್ಲಿ ಧ್ಯಾನ ಮಾಡಿದ್ರೆ ಅದರ ಪರಿಣಾಮ ಚೆನ್ನಾಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ, ಅದು ತುಂಬ ಲಾಭಗಳು ಜಾಸ್ತಿ. ಮತ್ತು ಧ್ಯಾನವನ್ನು ನಾನು ಈಗಾಗಲೇ ಹೇಳಿದಾಗೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ, ಇದಕ್ಕೆ ಯಾವ ಜಾತಿ ಧರ್ಮದ ಮಿತಿ ಇಲ್ಲ. ಎಲ್ಲ ಧರ್ಮಗಳಲ್ಲೂ ಧ್ಯಾನ ಇದ್ದೇ ಇದೆ, ಅವ್ರದ್ದೇ ಆದ ರೀತಿ. ಈ ಪ್ರೇಯರ್ ಬಟ್ ಧ್ಯಾನ ಅಂತ, ಈ ಧ್ಯಾನ ಅಂತಕ್ಕಂಥದ್ದು ಈ ಲ್ಯಾಟಿನ್ ವರ್ಡಿಂದ ಬರ್ತಕ್ಕಂಥದ್ದು. ಮೆಡಿಟೇಟಮ್, ಈ ಮೆಡಿಟೇಷನ್ ಅನ್ನೋ ಪದ ಲ್ಯಾಟಿನ್ ವರ್ಡ್ ಮೂಲ, ಅಂದರೆ ಮೆಡಿಟೇಟಮ್ ಅನ್ನೋ ಪದದಿಂದ ಬಂದಿರತಕ್ಕಂಥ. ಮೆಡಿಟೇಟಮ್ ಅಂದರೆ ಟು ಪಾಂಡ್ ಅಂದರೆ ಅದು ಒಪ್ಕೋ ಅಥವಾ ಪ್ರೀತಿಸು, ಅಥವಾ ಟು ಕಾನ್ಸಂಟ್ರೇಟ್ ಅಥವಾ ಮನಸ್ಸನ್ನು ಕೇಂದ್ರೀಕರಿಸೋ ಅನ್ನೋದು ಧ್ಯಾನದ ಒಂದು ಅರ್ಥ ಆಗುತ್ತೆ. ಹಾಗಾಗಿ ಧ್ಯಾನಕ್ಕೆ ಯಾವುದೊಂದು ಮಿತಿ ಇಲ್ಲ ನಾವು. ಏಕೆಂದರೆ ಯೋಗದಲ್ಲಿ
ಹೇಳ್ತೀವಿ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ ಪತಂಜಲಿ ಮಹರ್ಷಿಗಳ ಪ್ರಕಾರ. ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತೀವಿ. ಅಂದರೆ ಅಷ್ಟಾಂಗ ಯೋಗದಲ್ಲಿ 7ನೇ ಅಂಗನೇ ಧ್ಯಾನ ಅಂತಕ್ಕಂಥದ್ದು. ಈ ಧ್ಯಾನ ಅಂತಕ್ಕಂಥದ್ದು ಮನಃಶಾಂತಿಯನ್ನು ಕೊಟ್ಟು ಮನುಷ್ಯನಿಗೆ ಮುಂದಿನ ಒಂದು ಸಾಧನೆಗೆ ಅನುವು ಮಾಡಿಕೊಡುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಬರುತ್ತೆ, ಒಂದು ಪ್ರಶಾಂತತೆ ಬರುತ್ತೆ, ಒಂದು ತಾಳ್ಮೆ ಬರುತ್ತೆ, ನಮ್ಮ ಆಲೋಚನೆಗಳು ಚೆನ್ನಾಗಿರುತ್ತೆ. ಯಾವಾಗ ಮನಸ್ಸು ಶಾಂತವಾಗಿ ತಿಳಿಯಾಗಿರುತ್ತೋ ಸಹಜವಾಗೇ ನಮ್ಮ ಆಲೋಚನೆಗಳು ಚೆನ್ನಾಗಿರುತ್ತೆ. ಇದರಿಂದ ಏನಾಗುತ್ತೆ, ವಿಶ್ವಶಾಂತಿ ಕೂಡ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಹೋಗೋಕ್ಕೇ ಈ ಸಲ ಗ್ಲೋಬಲ್ ಪೀಸ್ ಅಥವಾ ಇನ್ನರ್ ಪೀಸ್ ಮತ್ತು ಗ್ಲೋಬಲ್ ಹಾರ್ಮೋನಿ ಅಂತಲೇ ಈ ಥೀಮಲ್ಲಿ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರತಿದಿನ ನೀವು ಕೂಡ ನೋಡ್ತಾ ಇರ್ತೀರಿ, ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಅಂದರೆ ಏನು, ಬ್ಯುಸಿ ಶೆಡ್ಯೂಲು, ಬೆಳಗ್ಗೆ ಆಫೀಸಿಗೆ ಹೋಗೋದು, ಸಂಜೆ ಬರೋದು, ಒಂದು ರೀತಿಯಾಗಿ ಮಾನಸಿಕ ಒತ್ತಡದಲ್ಲಿ ಯಾವಾಗಲೂ ಕೂಡ ನಾವು ಬಳಲ್ತಾ ಇರುವಂಥದ್ದು. ಹಾಗಿದ್ರೆ ಧ್ಯಾನವನ್ನು ಕನಿಷ್ಠ ಎಷ್ಟು ನಿಮಿಷ ಧ್ಯಾನ ಮಾಡಬೇಕು? ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಮೇಲೆ ಆ ದಿನದಲ್ಲಿ ಯಾವ ರೀತಿಯಾಗಿ ಉತ್ತಮವಾದಂತಹ ಒಂದು ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ, ಧ್ಯಾನ ಅದು ಈಗ ಆಧುನಿಕ ಕಾಲದಲ್ಲಿ ಖಂಡಿತ ಪ್ರತಿಯೊಬ್ಬರಿಗೂ ಬೇಕು ಧ್ಯಾನ ಅಂತಕ್ಕಂಥದ್ದು. ಏಕೆಂದರೆ ನಮ್ಮ ಕೆಲಸದ ಒತ್ತಡ ಈಗ ಏನಾಗಿದೆ ಅಂದರೆ, ನಮಗೆ ಶಿಫ್ಟ್ಗಳಲ್ಲಿ ವರ್ಕ್ ಮಾಡ್ತೀವಿ ಮತ್ತು ಟಾರ್ಗೆಟ್ ಅಂತ ಹೇಳುತ್ತೆ, ಆ ಗುರಿ ತಲುಪೋ ಕಡೆ ಮುನ್ನುಗ್ತಾ ಇರ್ತೀವಿ. ನಮಗೆ ದೇಹಕ್ಕೆ ಬೇಕಂತ ಮನಸ್ಸಿಗೆ ಬೇಕಂತ ವಿಶ್ರಾಂತಿನ ಕೊಡಲ್ಲ ನಾವು. ಅದೆಲ್ಲ ಕಡೆಗಣಿಸಿ ನಮ್ಮ ಗುರಿ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ನಾವು ಒತ್ತಡಕ್ಕೊಳಗೋದು ಸಹಜ. ಅದರಲ್ಲೂ ಈಗ ವರ್ಕಿಂಗ್ ಕ್ಲಾಸರು ಅಥವಾ ಏನಿದ್ದಾರೆ ಅವ್ರುಗಳಿಗೆ ಒತ್ತಡ ಜಾಸ್ತಿ ಇರುತ್ತೆ. ಅವ್ರುಗಳ ದಿನದಲ್ಲಿ ಕನಿಷ್ಠ ಒಂದು 20 ನಿಮಿಷನಾದರೂ ಧ್ಯಾನ ಮಾಡೋದು ಭಾಳ ಒಳ್ಳೆಯದು. 10 to 20 ಮಿನಿಟ್ಸ್, ಒಂದು 30 ಮಿನಿಟ್ಸ್ವರೆಗೂ ಮಾಡ್ಬೋದು, ಒಂದು 45 ಮಿನಿಟ್ಸ್ ಮಾಡ್ಬೋದು. ಆದರೆ ಕನಿಷ್ಠ ಒಂದು 20 ಮಿನಿಟ್ಸ್ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಒಂದು 20 ಮಿನಿಟ್ಸ್ ಮಾಡಿದಂಥ ಧ್ಯಾನ 4 ಗಂಟೆ ನಿದ್ದೆಗೆ ಸಮ ಅಂತ ಹೇಳ್ತೀವಿ. 10 ಮಿನಿಟ್ಸ್ ಮೆಡಿಟೇಷನ್ ಈಕ್ವಲ್ ಟು 4 hours ಡೀಪ್ ಸ್ಲೀಪ್ ಅಂತ ಹೇಳ್ತೀವಿ. ಹಾಗಾಗಿ ಅಂಥ ಒಂದು ಸಮಾಧಾನವನ್ನು, ಅಂಥ ಒಂದು ಮನಸ್ಸಿಗೆ ಒಂದು ಹಿತವನ್ನು, ಒಂದು ಆರೋಗ್ಯವನ್ನು ಕೊಡುತ್ತೆ ಧ್ಯಾನ. ಹಾಗಾಗಿ ವರ್ಕಿಂಗ್ ಕ್ಲಾಸವರು ಆಗಲಿ ಪ್ರತಿಯೊಬ್ಬರು ಆಗಲಿ ಧ್ಯಾನವನ್ನು ಮಾಡೋದು ಸೂಕ್ತ ಅಂತ ಹೇಳ್ತೀನಿ ನಾನು. ಸರ್, ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ, ಯೋಗ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಬೆರಳೆಣಿಕೆ ಜನ ಮಾಡ್ತಿದ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಗುರುತಿಸ್ಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಏನು ಅದಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಆದರೆ ಈಗ ಧ್ಯಾನ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿದೆ. ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಧ್ಯಾನ ಎಫೆಕ್ಟ್ ಆಗುತ್ತೆ, ಧ್ಯಾನ ದಿನಾಚರಣೆ ಮಾಡುವಂಥದ್ದಾಗಿರಲಿ, ಅಥವಾ ಇವತ್ತಿನ ಯುವ ಪೀಳಿಗೆಗೆ ಅಥವಾ ಇವತ್ತಿನ ಒತ್ತಡದಲ್ಲಿ ಇರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ಯಾನ ದಿನಾಚರಣೆ ಆಗ್ತಿರುವಂಥದ್ದು ನಿಮಗೆಷ್ಟು ಖುಷಿ ಕೊಡುತ್ತೆ, ಎಷ್ಟು ಹೆಮ್ಮೆ ಇದೆ ಅನ್ನುವಂಥದ್ದು? ತುಂಬ ಸಂತೋಷದ ದಿನ ಅಂತ ಹೇಳ್ಬೋದು. ಏಕೆಂದರೆ ಈಗ ಅಂತಾರಾಷ್ಟ್ರೀಯ ಧ್ಯಾನ ದಿನ ಏನು ಮಾಡ್ತಾ ಇದ್ದೀವಿ, ಹೇಗೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ, ಹಾಗೆ ಇನ್ನು ಮುಂದೆ ಡಿಸೆಂಬರ್ 21ನಲ್ಲಿ ಜೂನ್ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಅದನ್ನು ಮಾಡಬೇಕಾದ್ರೂ ಕೂಡ 193 ದೇಶಗಳನ್ನ ಒಳಪಡಿಸಿದಾಗ ಒಟ್ಟಿಗೆ 177 ದೇಶಗಳು ಒಪ್ಕೊಂಡಿದ್ದನ್ನು ಮಾಡೋಣ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟು ಅದನ್ನು ನಮ್ಮ ಈಗಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರು ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಿದಾಗ ಎಲ್ಲ ದೇಶಗಳು ಸಹಮತವನ್ನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಅದು ನಮ್ಮ ದೈಹಿಕ ಆರೋಗ್ಯಕ್ಕೆ ಯೋಗ ಬೇಕು. ಯೋಗದಲ್ಲಿ ಯೋಗಾಸನ ಒಂದು ಭಾಗ, ಹಾಗೆ ಅದ್ರ ಜೊತೆ ಧ್ಯಾನನೂ ಕೂಡ ಒಂದು ಭಾಗ. ಯೋಗದಲ್ಲಿ ನಾನು ಹೇಳಿದಾಗ 8 ಅಂಗಗಳೇ, ಧ್ಯಾನ ಒಂದು ಭಾಗ, ಆಸನ ಒಂದು ಭಾಗ. ಅಂಥದ್ರಲ್ಲಿ ಧ್ಯಾನ ಬಹಳ ಮುಖ್ಯ. ಏಕೆಂದರೆ ನಾವು ಹೇಳ್ತೀವಿ, ನಾವು ಯಾವಾಗಲೂ ಕೂಡ ಮಾನಸಿಕವಾಗಿ ಚೆನ್ನಾಗಿದ್ದರೆ ನಾವು ದೈಹಿಕವಾಗೂ ಚೆನ್ನಾಗಿರ್ತೀವಿ. ನಾನು ಈಗಾಗಲೇ ಹೇಳಿದಾಗ ಮಾನಸಿಕವಾಗಿ ಬಹಳ ಮುಖ್ಯ ಚೆನ್ನಾಗಿರೋದು, ಒಂದು ಪೀಸ್ ಆಫ್ ಮೈಂಡ್ ಇರೋದು, ಒಂದು ಶಾಂತತೆ ಇರ್ತಾರೆ. ಇದರಿಂದ ಸಂಬಂಧಗಳು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಮಾನಸಿಕವಾಗಿ ಖಿನ್ನತೆ ಒಳಗಾದರೆ ಒಂದು ರೀತಿ ನಮ್ಮ ದ್ವೇಷ, ಅಸೂಯೆ ಈ ಭಾವನೆಗಳು ಹೆಚ್ಚಾಗ್ತಾ ಹೋಗಿ ನಮ್ಮ ಸಂಬಂಧಗಳು ಹಾಳಾಗ್ತವೆ. ನಮ್ಮ ಒಂದು ರೀತಿ ಒಳ್ಳೆ ಕ್ವಾಲಿಟಿ ಇರಲ್ಲ ಸಮಾಜದಲ್ಲಿ. ಯಾವಾಗ ನಾವು ಧ್ಯಾನವನ್ನು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೋತೀವ, ಯಾಕಂದರೆ ಧ್ಯಾನ ಅಂತಕ್ಕಂಥ ಅಂತರ್ಯಾತ್ರೆ, ಒಳಗೆ ನಾವು ಯಾತ್ರೆಯನ್ನು ಮಾಡ್ತೀವಿ, ನಮ್ಮನ್ನು ಪ್ಯೂರಿಫೈ ಮಾಡ್ಕೊಳ್ತೀವಿ, ಶುದ್ಧೀಕರಿಸ್ಕೊಳ್ತೀವಿ. ಶುದ್ಧೀಕರಿಸ್ಕೊಳ್ಳೋದ್ರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಾನು ಹೇಳಿದಾಗೆ ನಮ್ಮ ಸಂಬಂಧಗಳು, ನಮ್ಮ ನಡವಳಿಕೆಗಳಲ್ಲಿ ಒಳ್ಳೆಯ ಒಂದು ಸಾತ್ವಿಕತೆ ಬರುತ್ತೆ, ಒಳ್ಳೆಯ ಒಂದು ಕ್ವಾಲಿಟಿ ಆಫ್ ಲೈಫು ನಮಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಯೋಗ ಹೇಗೆ ಮಾಡಿದ್ರೆ ಇಂಟರ್ನ್ಯಾಷನಲ್ ಯೋಗ ಡೇನ, ಅದೇ ರೀತಿ ಧ್ಯಾನವೂ ಕೂಡ ಅಂತಾರಾಷ್ಟ್ರೀಯ ದಿನವನ್ನಾಗಿ ಮಾಡ್ತಾ ಇರೋದು ತುಂಬ ಸಂತೋಷ ತಂದಿದೆ. ಇದನ್ನು ಎಲ್ಲರೂ ಕೂಡ ಅಳವಡಿಸ್ಕೋಬೋದು, ಎಲ್ಲರೂ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡಾಗಲೇ ಯಾವಾಗ ನಾವು ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ಸ್ವಾಸ್ಥ್ಯವಾಗಿರುತ್ತೆ, ಇಡೀ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಇದು ಬಹಳ ಅನುಕೂಲವಾಗಿದೆ ಸರ್. ಇದಿಷ್ಟು ಖ್ಯಾತ ಯೋಗಾಚಾರ್ಯ ಅವರ ಮಾತಾಗಿತ್ತು. ಅಂದರೆ ಧ್ಯಾನ ನಮ್ಮ ಪ್ರತಿದಿನದಲ್ಲಿ ಏನೋ ದಿನನಿತ್ಯದಲ್ಲಿ ಅಳವಡಿಸ್ಕೊಂಡ್ರೆ ಮನಸ್ಸಿನ ಮೇಲೆ ಉತ್ತಮವಾದಂತಹ ಪರಿಣಾಮ ಬೀಳುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ಯಾನ ದಿನಾಚರಣೆ ಮಾಡ್ತಿರುವಂಥದ್ದು ಹೆಮ್ಮೆಯ ವಿಚಾರ ಅನ್ನುವಂತಹ ಸ್ವತಃ ಮಾತನ್ನು ಏನೋ ಯೋಗಾಚಾರ್ಯರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.